ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೈ ಬಜರಂಗಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭಾಗ್ಯ ಸಂತೋಷ್ ಮಾತಾಡ್ತಾ ಇರೋದು. ಎಲ್ಲರಿಗೂ ಸಹ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ಆಲ್ರೆಡಿ ನಾನು ತಮ್ನೇಲಲ್ಲಿ ನೋಡಿರ್ತೀರಲ್ಲ, ಅದೇ ರೀತಿಯಾಗಿ 3 days ಲೀವ್ ಇತ್ತು ಅಂಥೇಳಿ ನಾವು ಸಹ ಮಕ್ಕಳಿಗೆ ಇದೊಂದು ಚೇಂಜಸ್ ಇರುತ್ತೆ ಅಂಥೇಳಿ ಈ ಲಾಲ್ಬಾಗ್ಗೆ ಕರ್ಕೊಂಡು ಬಂದಿದ್ದೀವಿ. ಆಲ್ರೆಡಿ ಇವಾಗ 14th 26th ಸಹ ಇಲ್ಲಿ ಫ್ಲವರ್ ಶೋ ನಡೀತಾನೆ ಇದೆ. ಯಾರ್ಯಾರೆಲ್ಲ ಬಂದಿದ್ದೀರಾ ಅವರೆಲ್ಲ ತುಂಬ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಈ ಸಲ ಅಂತೂ ತುಂಬಾ ಚೆನ್ನಾಗಿತ್ತು ಫ್ಲವರ್ ಶೋ, ಹಾಗಾಗಿ ತುಂಬಾ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಅದು ಅಲ್ದಿರ ಈ ಬಾರಿ ಅಂತಲೂ ವಿಶೇಷದಲ್ಲೇ ಅತಿ ವಿಶೇಷವಾಗಿ ಒಂದು ಫ್ಲವರ್ ಶೋ ನಡೀತಾ ಇದೆ. ಯಾರೆಲ್ಲ ಬ್ಯಾಂಗ್ಳೂರಲ್ಲೇ ಇದ್ದು ಫ್ಲವರ್ ಶೋ ಅನ್ನ ನೋಡಿರ್ತೀರಾ ಅವರು ಇಲ್ಲಿಂದನೇ ತುಂಬ ಎಂಜಾಯನ್ನು ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಯಾರ್ಯಾರು ಇಲ್ಲಿ ನಿಯರ್ ಇಲ್ಲ, ಯಾರ್ಯಾರು ಬಂದು ಈ ಫ್ಲವರ್ ಶೋ ಅನ್ನು ನೋಡೋಕ್ಕಾಗಿಲ್ಲ, ಬಟ್ ಲಾಲ್ಬಾಗ್ ಅನ್ನೋ ಒಂದು ಹೆಸರನ್ನು ಮಾತ್ರ ಕೇಳಿರ್ತೀವಿ, ಬಟ್ ಅಲ್ಲಿ ಫ್ಲವರ್ ಶೋ ಅನ್ನು ಮಾತ್ರ ನಾವು ನೋಡಿಲ್ಲ ಅನ್ನೋ ಫೀಲಿಂಗ್ಸ್ ಯಾರ್ಯಾರಿಗಿರುತ್ತೋ ಅವ್ರಿಗೆ ಆದಷ್ಟು ಇಲ್ಲಿನ ಒಂದು ಚಿತ್ರಣವನ್ನು ನಿಮ್ಮ ಕಣ್ಮುಂದೆ ತರೋದಕ್ಕೆ ನಾನಿವತ್ತು ಪ್ರಯತ್ನವನ್ನು ಪಡ್ತೀನಿ. ಸೊ ಎಷ್ಟಾಗುತ್ತೋ, ನನಗೆ ಎಷ್ಟು ಮಾಹಿತಿಗಳು ತಿಳಿದಿದೆಯೋ ಅಷ್ಟನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೂ ಸಹ ಇಷ್ಟಪಡ್ತೀನಿ. ಯಾರ್ಯಾರು ಬಂದಿಲ್ವೋ ಇಲ್ಲೇ ನಿಮಗೆ ಸಾಧ್ಯ ಆದಷ್ಟು ನೋಡ್ಬೋದು. ಫಸ್ಟ್ ಇಲ್ಲಿ 14th 26th ಇತ್ತಲ್ಲ, ಸೊ ಎಂಟ್ರೆನ್ಸ್ ಫೀಸ್ ಬಂದುಬಿಟ್ಟು ಇಲ್ಲಿ ಹಾಕಿದ್ದಾರಲ್ವ, ಈ ಡೇಟ್ಗಳಲ್ಲಿ ಮಾತ್ರ 80 rupees. ಬಟ್ ಈ ಲೀವ್ ಟೈಮ್ಸ್ ಇರುತ್ತಲ್ಲ, ವೀಕೆಂಡ್ಸ್ ಇರುತ್ತಲ್ಲ, ಇಲ್ಲಿ ಮಾತ್ರ 100 rupees ಇರುತ್ತೆ. ಅಂದರೆ ದೊಡ್ಡವ್ರಿಗೆ, ಮಕ್ಕಳಿಗೆ ಪರ್ ಹೆಡ್ 30 rupees ತಗೊಳ್ತಾರೆ. ಫಸ್ಟ್ ಅಲ್ಲಿ ಟಿಕೆಟ್ ಆದಮೇಲೆ ಇಲ್ಲಿ ಚೆಕ್ಕಿಂಗ್ ಇರುತ್ತೆ. ಚೆಕ್ಕಿಂಗ್ ಆದ ನಂತರ ನಾವು ಒಳಗಡೆ ಎಂಟ್ರಿಯನ್ನು ಕೊಡ್ತಾರೆ. ಸೊ ಇಲ್ಲಿ ವೆಹಿಕಲ್ ನೋಡಿದ್ರು ಅಲ್ವಾ, ಅಲ್ಲಿ ಅದಕ್ಕೆ 100 rupees ಇರುತ್ತೆ. ಯಾರಿಗಾದ್ರೂ ಓಡಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಸೊ ಆ ವೆಹಿಕಲಲ್ಲಿ ನಾವು ಓಡಾಡಬಹುದಿರುತ್ತೆ. ನಾವು ಮೇನ್ ಗೇಟಿಂದ ಬಂದಿಲ್ಲ, ನಾವು ಈ ಸೈಡಿಂದ ಬಂದಿರೋದ್ರಿಂದ ಇನ್ನೊಂದು ಎಂಟ್ರೆನ್ಸ್ ಇರುತ್ತಲ್ಲ, ಸೊ ಆ ಗೇಟಿಂದ ಬಂದಿದ್ದೀವಿ. ಮೇನ್ ಗೇಟಿಂದ ಬಂದರೆ ಅಲ್ಲೂ ಸಹ ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾನು ಕೊನೆಯಲ್ಲಿ ತೋರಿಸೋವಂಥ ಪ್ರಯತ್ನವನ್ನು ಮಾಡ್ತೀನಿ. ಫಸ್ಟು ನಾವಿಲ್ಲಿ ಬಂದಿದ್ದು ಬೋನ್ಸಾಯ್ ಕೃಷಿಗೆ. ಮೊದಲೆಲ್ಲ ಇಲ್ಲೆಲ್ಲ ತುಂಬಾ ಚೆನ್ನಾಗಿತ್ತು, ಬಟ್ ಇವಾಗ ಮತ್ತೆ ಏನೇನೋ ಹೊಸದಾಗಿ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಎಷ್ಟು ತೋರಿಸ್ತಾ ಇದ್ದೀನೋ ಅಷ್ಟೇ ಗಿಡಗಳಷ್ಟೇ ಇರೋದು. ಇದು ಮಕ್ಕಳಿಗೆ ಎಷ್ಟೋ ವಿಷಯಗಳಿಗೆ, ಇದು ಎಷ್ಟೋ ವರ್ಷಗಳ ಕಾಲದಿಂದನೂ ಸಹ ಮರ, ಈಗ ನಾವು ಸಾಮಾನ್ಯವಾಗಿ ಮಕ್ಕಳು ಮರ ಅಂತ ಹೇಳಿದ್ರೆ ತುಂಬ ದೊಡ್ಡದೇ ಅಂತಲೇ ತಿಳ್ಕೊಂಡಿರ್ತಾರೆ. ಬಟ್ ಈ ಥರದ್ದೆಲ್ಲ ನೋಡಿದಾಗ ಅವರ ಎಜುಕೇಷನ್ ಪರ್ಪಸ್ ಕೂಡ ಇಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಇವಾಗ ಎಜುಕೇಷನ್ ಅವ್ರ ಬುಕ್ಕನ್ನು ಓದಬೇಕಾದಂಥ ಸಂದರ್ಭಗಳಲ್ಲಿ ಇದನ್ನೆಲ್ಲ ನೋಡ್ಕೊಂಡಿರ್ತಾರೆ, ಬಟ್ ಅವರು ಕಣ್ಮುಂದೆ ಇದನ್ನೆಲ್ಲ ನೋಡಿರಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ನಮ್ಮ ಚಿಕ್ಕವನಿಗಂತೂ ಅಷ್ಟೊಂದು ಅರ್ಥ ಆಗ್ತಾ ಇರಲಿಲ್ಲ, ಬಟ್ ದೊಡ್ಡವನಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇರೋದ್ರಿಂದ ಇದನ್ನೆಲ್ಲ ತುಂಬಾ ಎಂಜಾಯ್ ಮಾಡಿಕೊಂಡು ನೋಡ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ಎಲ್ಲ ಅಲ್ಲೆಲ್ಲ ಬರೆದಿರ್ತಾರಲ್ವ, ಸೊ ಅದನ್ನೆಲ್ಲ ರೀಡ್ ಮಾಡಿಕೊಂಡು ಆವಾಗ ಅವ್ರಿಗೆ ಗೊತ್ತಾಗುತ್ತಲ್ವ, ಓ ಈ ರೀತಿ ಇರುತ್ತಾ ಅಂಥೇಳಿ ಇದನ್ನೆಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ. ಟೆಕ್ಸ್ಟ್ ಬುಕ್ಕಲ್ಲಿ ಅಷ್ಟೇ ನೋಡಿರ್ತಾರಲ್ವ, ಸೊ ಅದು ನೆಕ್ಸ್ಟ್ ಅವ್ರು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ದಂಥದ್ದು ಅವ್ರ ಕಣ್ಮುಂದೆ ಯಾವಾಗ ಬರುತ್ತೋ ಸೊ ಆವಾಗ ಇದನ್ನೆಲ್ಲನೂ ಸಹ ಏನು ಮಾಡ್ತಾರೆ, ಅವರು ಎಂಜಾಯನ್ನು ಮಾಡ್ತಾ ಇರ್ತಾರೆ. ಬಟ್ ದೊಡ್ಡವರೇ ನಾವು ಅಷ್ಟೊಂದು ಎಂಜಾಯ್ ಮಾಡ್ತಾ ಇರಲ್ಲ ಅಂತ ಅಂದ್ಕೊಳ್ತೀನಿ. ಜಸ್ಟ್ ಇದೆಲ್ಲ ಗಿಡಗಳಲ್ವ ಅಂತ ಹೇಳ್ಬಿಟ್ಟು ಹೊರಟೋಗ್ತೀವಿ, ಬಟ್ ಅವ್ರು ಆ ಥರ ಅಲ್ಲ, ಪ್ರತಿಯೊಂದನ್ನು ಸಣ್ಣದನ್ನು ಗಮನಿಸಿ ಏನು ಮಾಡ್ತಾ ಇರ್ತಾರೆ, ಎಂಜಾಯ್ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಈ ಪಾರ್ಟ್ ಬಂದ್ಬಿಟ್ಟು ಬೋನ್ಸಾಯ್ ಪಾರ್ಟ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಈ ಏರಿಯಾ. ಬಟ್ ಇವಾಗ ಹೊಸ್ದಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಕಟ್ತಾ ಇರೋದ್ರಿಂದ ಇದಿಷ್ಟೇ ಪಾರ್ಟ್ ಅಷ್ಟೇ ಇದ್ದಿದ್ದು. ನೆಕ್ಸ್ಟ್ ಇನ್ನೊಂದು ಟೈಮ್ಗೆಲ್ಲ ಅವರು ಎಲ್ಲವನ್ನು ರೆಡಿ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಇಲ್ಲೆಲ್ಲ ಕುತ್ಕೊಳ್ಳೋದಕ್ಕೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಮಾಡಿದರು ಅವಾಗೆಲ್ಲ. ಇವಾಗ ಬೇರೆ ಏನೋ ಐಡಿಯಾದಲ್ಲಿ ಬೇರೆ ಕಟ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲವನ್ನು ಸಹ ಮತ್ತೆ ರಿಕವರಿ ಮಾಡ್ತಾಯಿದ್ರು. ಹಾಗಾಗಿ ಇದಿಷ್ಟೇ ಪಾರ್ಟ್ ಇತ್ತು. ನೆಕ್ಸ್ಟು ಅದನ್ನು ನೋಡ್ಕೊಂಡು ಆದ ನಂತರ ನಾವು ನೆಕ್ಸ್ಟು ಮುಂದುವರೆದ್ವಿ. ಎಲ್ಲೆಲ್ಲೂ ನೋಡಿದ್ರೂ ಸಹ ಈ ಹಣ್ಣು ತರಕಾರಿಗಳು, ಅದರಲ್ಲೂ ಜಾಸ್ತಿ ಫ್ಲವರ್ ಶೋ ಆಗಿರೋದ್ರಿಂದ ಜಾಸ್ತಿ ಇಲ್ಲಿ ಯಾರು ನೋಡಿ ಡ್ರಾಯಿಂಗನ್ನು ಮಾಡ್ತಾಯಿದ್ರು, ಫೇಸ್ ಡ್ರಾಯಿಂಗ್ ಇತ್ತಲ್ಲ, ಸೊ ಚೆನ್ನಾಗಿ ಮಾಡ್ತಾಯಿದ್ರು. ಬಟ್ ತುಂಬ ಜನ ಇರೋದ್ರಿಂದ ಆಲ್ರೆಡಿ ಅಲ್ಲಿ ಕ್ಯೂ ಸಹ ಕುತ್ಕೊಂಡಿದ್ರು, ತುಂಬ ಜನ ವೆಯ್ಟ್ ಮಾಡಿಕೊಂಡು. ಹಾಗಾಗಿ ನಾವು ಅದನ್ನೇನು ಮಾಡಿಸ್ಕೊಳಕ್ಕಾಗಿಲ್ಲ. ಬಟ್ ಅದನ್ನ ನೋಡಿ ತುಂಬಾ ಖುಷಿ ಆಯಿತು. ಇದಾದ ನಂತರ ಎಲ್ಲೆಲ್ಲಿ ನೋಡು ಕಣ್ಣಿಗೆ ಹಬ್ಬ ಅಂತ ಹೇಳ್ತಾರೆ ಆ ಥರ. ನೆಕ್ಸ್ಟು ನಾವು ಫಸ್ಟು ಎಂಟ್ರಿ ಇಲ್ಲಿ ಬಂದಿದ್ದು ಈ ಇನ್ಸೆಕ್ಟ್ಸ್ದೊಂದು ಪಾರ್ಟ್ ಇತ್ತು, ಸೊ ಅಲ್ಲಿ ಬಂದ್ವಿ.
ಈ ಬಾರಿ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಥೀಮನ್ನು ತಗೊಂಡಿದ್ದರಿಂದ ಸೊ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೋಸ್ಕರ ಈ ಬಾರಿ ಫ್ಲವರ್ ಶೋ ನಡೀತಾ ಇದ್ದಿದ್ದರಿಂದ ಅವರಿಗೆ ಏನು ಮೇಲೆ ಇಂಟ್ರೆಸ್ಟ್ ಇತ್ತೋ ಅದ್ರ ಬಗ್ಗೆನೇ ಪೂರ್ತಿ ಲಾಲ್ಬಾಗಲ್ಲಿ ಶೋ ಇದ್ದಿದ್ದು. ಸೊ ಇವಾಗ ಪೂರ್ಣಚಂದ್ರ ತೇಜಸ್ವಿ ಅವರಂತ ಹೇಳಿದ್ರೇ ಕಾಡು ಮೇಡುಗಳು, ಪ್ರಾಣಿ ಪಕ್ಷಿಗಳು ಮತ್ತು ಈ ಕೀಟಗಳು ಇದೇ ಒಂದು ಸುತ್ತ ಅಂದರೆ ಆ ಒಂದು ಮಲೆನಾಡಿನ ಏನೇನೋ ಒಂದು ಪರಿಸರಗಳಿರುತ್ತೋ ಸೊ ಆ ಒಂದು ವಿಶೇಷಗಳನ್ನು ಇಲ್ಲಿ ತಂದು ಇಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಮನುಷ್ಯ ಯಾವಾಗ ಹುಟ್ತಾನೋ ಅದಕ್ಕೆ ಮೊದಲೇ ಈ ಪ್ರಪಂಚ ಯಾವಾಗ ಶುರು ಆಗುತ್ತೋ ಆವಾಗ ಮೊದಲು ಜನಿಸಿದಂತಹ ಪ್ರಾಣಿಗಳೇ ಈ ಕೀಟಗಳು ಅಂತೇಳಿ. ಸೊ ಈ ಕೀಟಗಳ ಬಗ್ಗೆ ಏನು ಮಾಡಿದ್ದಾರೆ, ತುಂಬ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೊ ಇವಾಗ ಮಾನವನಿಗೆ ಉಪಯೋಗ ಆಗ್ತಕ್ಕಂಥದ್ದು, ಸೊ ಅದರಿಂದ ತೊಂದರೆ ಆಗ್ತಕ್ಕಂಥದ್ದು, ಮತ್ತು ಆ ಕೀಟಗಳು ಅಂತೇಳಿ ನಾವು ಎಷ್ಟೊಂದು ನೆಗ್ಲೆಕ್ಟ್ ಮಾಡ್ತೀವಿ. ಮತ್ತು ಈ ಒಂದು ಪ್ರಪಂಚ ಒಂದು ನೇಚರ್ ಅಂತ ಬಂದಾಗ ಸೊ ಪ್ರತಿಯೊಬ್ಬರಿಗೂ ಸಹ ಯಾವ ರೀತಿಯಾಗಿ ಅವಕ್ಕೂ ಬದುಕೋದಕ್ಕೆ ಹಕ್ಕಿದೆ ಅಂತೇಳಿ ಇಲ್ಲಿ ನೋಡಿ. ಈ ಒಂದು ಕವಿಗಳು ಅಂತ ಬಂದರೆ ಯಾವ ರೀತಿಯಾಗೆಲ್ಲ ಒಂದು ಅವ್ರಿಗೆ ಒಂದು ಸಣ್ಣ ಸಣ್ಣ ಕೀಟಗಳು, ಒಂದು ಚಿಟ್ಟೆಗಳು, ಒಂದು ಹುಳುಗಳು ಸಿಕ್ಕಿದ್ರೆ ಸಾಕು, ಸೊ ಅದನ್ನೇ ಇಟ್ಕೊಂಡು ಯಾವ ರೀತಿಯಾಗಿ ಅದ್ರ ಬಗ್ಗೆ ಅವರು ಒಂದು ಕವಿತೆಯನ್ನೇ ರಚಿಸ್ಬಿಡ್ತಾರೆ ಅಂತೇಳಿ. ಸೊ ಅಲ್ಲೊಂದು ತುಂಬ ಚೆನ್ನಾಗಿದ್ದಂತಹ ಕವನಗಳನ್ನು ಸಹ ಕೊಟ್ಟಿದ್ದರು. ಮತ್ತು ಅದೇ ಒಂದೇ ರೀತಿಯಾದಂತಹ ಈ ಚಿಟ್ಟೆಗಳು ಅಥವಾ ಸಣ್ಣ ಸಣ್ಣ ಹುಳುಗಳು, ಸೊ ಯಾವುದ್ಯಾವುದು ಅದರದ್ದೇ ಜಾತಿಯಾದಂತಹ ಎಲ್ಲ ಒಂದನ್ನು ಒಂದೇ ಕಡೆ ನಮಗೆ ತೋರಿಸೋದಕ್ಕೆ. ಕೆಲವೊಂದು ಹುಳುಗಳನ್ನು ನಾವು ನೋಡಿರ್ತೀವಿ, ಕೆಲವೊಂದನ್ನು ನೋಡಿರಲ್ಲ. ಸೊ ಏನಂತೇಳಿದ್ರೆ ತುಂಬ ಪೇಷನ್ಸಿಂದ ನಿಧಾನಕ್ಕೆ ನೋಡ್ಕೊಂಡು ಹೋಗಬೇಕಾಗಿರುತ್ತೆ. ತುಂಬ ರಶ್ ಇರೋ ಟೈಮಲ್ಲಂತೂ ನೋಡೋದಕ್ಕೆ ತುಂಬಾ ಕಷ್ಟ. ಅದಾದ ನಂತರ ಇಲ್ಲಿ ನೆಕ್ಸ್ಟು ಅವರ ಫ್ಯಾಮಿಲಿ ಬಗ್ಗೆ, ಅವರ ಮಕ್ಕಳು ಮತ್ತು ಅವರ ಮಿಸ್ಸಸ್ಸು, ಹಾಗೆಯೇ ಅವರು ಬಾಲ್ಯದಿಂದ ಬೆಳೆದು ಬಂದಂತಹ ಫೋಟೋಗಳು ಎಲ್ಲವನ್ನು ತುಂಬಾ ಚೆನ್ನಾಗಿ ಕಲೆಕ್ಟ್ ಮಾಡಿದರು ಅಂತಲೇ ಹೇಳ್ಬೋದು. ಮತ್ತು ಈ ಪೇಪರ್ ಕಟ್ಟಿಂಗ್ಸ್ಗಳು, ಈ ಪೇಪರಲ್ಲಿ ಅವರ ಬಗ್ಗೆ ಬಂದಿದ್ದಂತಹ ಕೆಲವೊಂದು ಮಾಹಿತಿಗಳ ಕಟ್ಟಿಂಗ್ಸ್ ಎಲ್ಲ ಹಾಕಿದರು. ಮತ್ತು ಅವ್ರಿಗೆ ಅವರ ಲೈಫಲ್ಲಿ ಯಾರ್ಯಾರ ಜೊತೆ ಒಂದು ವಹಿವಾಟುಗಳಿತ್ತು ಅದರ ಒಂದು ಅಮೂಲ್ಯವಾದ ಕ್ಷಣಗಳನ್ನು ಇಲ್ಲಿ ಸೆರೆ ಹಿಡಿದು ಹಾಕಿದ್ರು ಅಂತಲೂ ಸಹ ಹೇಳ್ಬೋದು. ಇವ್ರು ನೋಡಿ ಅವ್ರ ಫ್ಯಾಮಿಲಿ, ಅವ್ರ ಹೆಣ್ಮಕ್ಳು ಮತ್ತು ಅವರ ವೈಫು, ಹಾಗೆಯೇ ಪೂರ್ಣಚಂದ್ರ ತೇಜಸ್ವಿ ಅವರು. ಸೊ ಅವರ ಪ್ರತಿಯೊಂದು ಆ ಒಡನಾಟವನ್ನು ಸಹ ಅವರ ಒಡನಾಡಿಗಳು, ಸೊ ಪ್ರತಿಯೊಬ್ಬರ ಬಗ್ಗೆನೂ ಸಹ ಏನು ಮಾಡಿದ್ದಾರೆ ಇಲ್ಲಿ ಒಂದೊಂದೊಂದೊಂದು ಪಿಕ್ಚರ್ಗಳನ್ನು ಹಾಕಿದ್ದಾರೆ. ಮತ್ತು ಅವ್ರಿಗೆ ಏನು ಮೇಲೆಲ್ಲ ಇಂಟ್ರೆಸ್ಟ್ ಇತ್ತು ಅದೆಲ್ಲದು ಒಂದು ಮುಖ್ಯವಾದ ಫೋಟೋಸ್ಗಳನ್ನು ತೆಗೆದು ತೋರಿಸೋದಕ್ಕೆ ಇಲ್ಲಿ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅದಾದ ನಂತರ ಇವಾಗ ನೋಡಿ ಮಕ್ಕಳಿಗೆ ಈ ಮೊಟ್ಟೆಯಿಂದ ಚಿಟ್ಟೆ ಯಾವ ರೀತಿ ಆಗುತ್ತೆ ಅನ್ನೋದೊಂದು ತೋರಿಸೋದಕ್ಕೂ ಸಹ ಇಲ್ಲಿ ಪ್ರಯತ್ನವನ್ನು ಪಟ್ಟಿದ್ದಾರೆ. ಸೊ ನಾವು ಮಾತಲ್ಲಿ ಹೇಳೋದಕ್ಕೂ ಮಕ್ಕಳು ಈ ರೀತಿಯಾಗಿ ಈಗ ಕೆಲವೊಂದನ್ನು ನೋಡಿ ಕಲಿ ಅಂತ ಇರುತ್ತಲ್ಲ, ಸೊ ಈ ರೀತಿಯಾಗಿ ನೋಡಿ ತಿಳ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತಲ್ವ. ಕೆಲವೊಂದು ಮಕ್ಕಳಿಗೆ ಅದ್ರ ಬಗ್ಗೆ ಮಾಹಿತಿ ಚೆನ್ನಾಗಿ ಗೊತ್ತಿರುತ್ತೆ, ಬಟ್ ಕೆಲವೊಂದು ಮಕ್ಕಳಿಗೆ ಅದ್ರ ಬಗ್ಗೆ ಮಾಹಿತಿನೇ ಗೊತ್ತಿರಲ್ಲ. ಸೊ ಹಾಗಾಗಿ ಅದನ್ನು ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಸಹ ಇಲ್ಲಿ ಏನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದನ್ನು ಸಹ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾವು ಈ ಜೇನು ನೊಣಗಳು, ಜೇನುಗೂಡಿಂದ ಯಾವ ರೀತಿಯಾಗಿ ವ್ಯಾಕ್ಸನ್ನು ತಯಾರು ಮಾಡ್ತಾರೆ, ಇದೆಲ್ಲವನ್ನು ಏನರಿಂದ ತಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಒಂದೊಂದೊಂದೊಂದು ಸಣ್ಣ ಸಣ್ಣ ವಿಚಾರಗಳ ಬಗ್ಗೆನೂ ಏನು ಮಾಡಿದ್ದಾರೆ ಇಲ್ಲಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಏನೇನೆಲ್ಲ ತಿಳಿಸ್ಬೋದು ಅನ್ನೋದನ್ನೆಲ್ಲ ತಿಳ್ಕೊಂಡು ಏನು ಮಾಡಿದ್ದಾರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಒಂದು ಪ್ರಪಂಚದಲ್ಲಿ ಕೀಟಗಳಿಗೂ ಸಹ ಎಷ್ಟೊಂದು ಮಹತ್ವ ಇದೆ. ಮತ್ತು ಈ ನೇಚರ್ ಬಗ್ಗೆ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಎಷ್ಟೆಲ್ಲ ಒಂದು ಅವಿನಾಭಾವ ಸಂಬಂಧ ಇತ್ತು ಮತ್ತು ಅದನ್ನು ಎಷ್ಟೊಂದು ಇಷ್ಟಪಡ್ತಿದ್ರು ಅನ್ನೋದ್ರ ಬಗ್ಗೆನೂ ಸಹ ಇಲ್ಲೆಲ್ಲವನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದೆಲ್ಲವನ್ನು ಫಸ್ಟು ನೋಡಿದ್ದಾಯಿತು. ಮತ್ತು ಕೆಲವೊಂದು ಕೀಟಗಳು ಮಕ್ಕಳು ಬುಕ್ಕಲ್ಲಿ ಅಷ್ಟೇ ಓದಿರ್ತಾರೆ, ಬಟ್ ಅದ್ರ ಬಗ್ಗೆ ಇಲ್ಲಿ ತಿಳ್ಕೊಂಡಿರಲ್ಲ. ಸೊ ಇಲ್ಲಿ ನೋಡಿದಾಗ ಅವ್ರಿಗೆ ಪರಿಚಯ ಆಗುತ್ತೆ. ಇಲ್ಲಿ ಇದು ಶೋ ಅಲ್ಲಿ ಇಟ್ಟಿರ್ತಕ್ಕಂಥ ಎಷ್ಟೋ ಕೀಟಗಳು ರಿಯಲ್ ಆಗೇ, ಬಟ್ ಅದು ಡೆತ್ ಆಗಿದ್ದಂತಹ ರಿಯಲ್ ಕೀಟಗಳನ್ನೇ ತಂದು ಇಟ್ಟಿದ್ದಂಥದ್ದು. ಯಾವುದನ್ನು ಸಹ ಅವರು
ಕೈಯಲ್ಲಿ ಅಥವಾ ಏನೋ ಉಪಯೋಗಿಸಿ ಮಾಡಿದ್ದಂತಲ್ಲ, ಸೇಮ್ ಅದೇ ರೀತಿಯಾದಂತಹ ಕೀಟಗಳನ್ನೇ ಉಪಯೋಗಿಸ್ಕೊಂಡು ಅದನ್ನು ಅಲ್ಲಿ ಮಾಡಿದ್ದಂಥದ್ದು. ತುಂಬಾ ಚೆನ್ನಾಗಿತ್ತು. ಬಟ್ ಇದಕ್ಕೆಲ್ಲದಕ್ಕೂ ಸಹ ತುಂಬಾ ಎಫರ್ಟ್ ಬೇಕಂತ ಅಂದ್ಕೊಳ್ತೀನಿ. ತುಂಬಾ ಎಫರ್ಟ್ ಹಾಕಿ ತುಂಬಾ ಚೆನ್ನಾಗಿ ಇದೆಲ್ಲವನ್ನು ಸಹ ಇದೆಲ್ಲನೂ ರಿಯಲ್ ಆದಂತಹ ಕೀಟಗಳೇ. ಬಟ್ ಅದನ್ನೆಲ್ಲ ಅದು ಸತ್ತ ಮೇಲೆಲ್ಲನೂ ಕಲೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಬಂದಿದ್ದಂಥದ್ದು ನಾವು ನೈಸರ್ಗಿಕ ನಾರು ಬೇರುಗಳ ಒಂದು ಪಾರ್ಟ್. ಇವಾಗ ಬೇರುಗಳು ಯಾವ್ಯಾವ ರೀತಿ ಬೆಳೆದಿದೆಯೋ ಆ ಬೆಳೆದಿರೋಂಥ ಪಾರ್ಟ್ಗಳು ಯಾವ್ಯಾವ ರೀತಿಯಾಗಿ ಕಲಾಕೃತಿಯಾಗಿ ಅದು ಮಾರ್ಪಾಟಾಗಿದೆಯೋ ಆ ಒಂದು ಪಾರ್ಟ್ಗಳನ್ನು ಇಲ್ಲಿ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಿ ಒಂದೇನಂತಂದರೆ ಇದು ಯಾವುದ್ರ ಬೇರು ಅನ್ನೋದ್ರ ಯಾವುದೇ ಹೆಸರನ್ನು ಅಲ್ಲಿ ಹಾಕಿರಲಿಲ್ಲ. ಬಟ್ ನಾವು ನೋಡ್ಬೋದು ಅದು ಬೆಳೆದಿದ್ದಂತಹ ರೀತಿನೇ ಯಾವ ರೀತಿ ಒಂದು ಕಲಾಕೃತಿ ರೀತಿ ಅದೇ ಬೆಳೆದಿತ್ತು. ಇದನ್ನು ಯಾರೂ ಸಹ ಕೆತ್ತಿರ್ತಕ್ಕಂಥದ್ದೇನಲ್ಲ. ಸೊ ಏನಿತ್ತು ಅದೇ ರೀತಿಯಾದಂತಹ ಬೇರುಗಳಿಗೆ ಜಸ್ಟ್ ಒಂದು ಶೈನಿಂಗನ್ನು ಕೊಟ್ಟಿದ್ದಾರೆ ಅಷ್ಟೇ. ಸೊ ಈಗ ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ ಇದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇತ್ತಂತೇಳಿ ಸೊ ಇದನ್ನು ಸಹ ಕಲೆಕ್ಟ್ ಮಾಡಿ ಹಾಕಿದ್ದಾರೆ. ಮತ್ತು ಈ ನಮ್ಮ ಯಾವ ದೇಶದ ನೋಟ್ಗಳಿತ್ತು ಅದೆಲ್ಲದರ ಒಂದು ಮಾಹಿತಿಯನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ನಾವು ಮಕ್ಕಳಿಗೆ ಏನಾದರೂ ಒಂದು ಮಾಹಿತಿಯನ್ನು ಕೊಡಬೇಕಂತ ಅನಿಸಿದ್ರೆ ಇದೆಲ್ಲವನ್ನು ನಾವು ಕಲೆಕ್ಟ್ ಮಾಡಿಕೊಂಡೇ ತೋರಿಸೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಈ ವಸ್ತು ಪ್ರದರ್ಶನಾಲಯಗಳು ಸೊ ಈ ರೀತಿ ಇರುತ್ತಲ್ಲ, ಈ ರೀತಿ ಕಡೆ ಕರ್ಕೊಂಡೋದ್ರೆ ಅದನ್ನೆಲ್ಲ ನೋಡಿ ಸ್ವಲ್ಪ ತಿಳ್ಕೊಳ್ತಾರೆ. ಸೊ ಅವ್ರ ಮನಸ್ಸಲ್ಲಿ ಅಥವಾ ಅವ್ರ ತಲೆಯಲ್ಲಿ ಎಷ್ಟು ಉಳಿಯುತ್ತೋ ಬಿಡುತ್ತೋ ಅದು ನೆಕ್ಸ್ಟ್ ವಿಷಯ. ಬಟ್ ಅದನ್ನು ನೋಡಿದಾಗ ಕೆಲವೊಂದು ವಿಷಯಗಳನ್ನು ನಾವು ಕೇಳಿ ತಿಳಿಯೋದಕ್ಕಿಂತ ಅದನ್ನು ನೋಡಿದಾಗ ಅದು ಮನಸ್ಸಲ್ಲಿ ಉಳಿತಕ್ಕಂಥದ್ದು ಜಾಸ್ತಿ. ಹಾಗಾಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ವಿ. ಇದು ಮತ್ತು ಪ್ರತಿಯೊಂದು ವಿಷಯನೂ ಸಹ ತಿಳ್ಕೊಳ್ತಕ್ಕಂಥ ವಿಷಯಗಳನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗಂತೂ ಅನಿಸ್ತು ಇದನ್ನೆಲ್ಲ ನೋಡಿದ್ವಾಗ. ಇವಾಗ ಇದೆಲ್ಲ ಕಲಾಕೃತಿಗಳನ್ನು ನೋಡಿದ ತಕ್ಷಣವೇ ಅವರ ಮನಸ್ಸಿಗೆ ಯಾವ ರೀತಿಯಾದಂತಹ ಆಕಾರಗಳು ಅನಿಸುತ್ತೋ ಆ ರೀತಿಯಾಗಿ ಏನು ಮಾಡ್ತಾರೆ, ಅವರು ಊಹೆಯನ್ನು ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಅವರ ಮನಸ್ಸಿನ ಒಂದು ಕೆಪಾಸಿಟಿ ಏನಿದೆಯೋ ಸೊ ಆ ರೀತಿ ಊಹೆಗಳನ್ನು ಅವ್ರದ್ದೇ ಆದಂಥ ಊಹೆಗಳನ್ನು ಏನು ಮಾಡ್ತಾರೆ, ಅವರು ಮಾಡ್ಕೊಳ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದಿದ್ದಂಥದ್ದು ಈ ಒಂದು ಸಾವಯವ ಕೃಷಿ ಮೇಳಕ್ಕೆ ಅಂತೇಳಿ. ಸೊ ಇಲ್ಲಿ ಬಂದ್ಬಿಟ್ಟು ಯಾವ್ಯಾವ ರೀತಿಯಾದಂತಹ ತರಕಾರಿಗಳು ಯಾವ್ಯಾವ ಕಡೆ ಬೆಳೀತಾರೆ, ಯಾವ್ಯಾವ ಕಡೆ ಉಪಯೋಗಿಸ್ತಾರೆ, ಮತ್ತು ಇವಾಗ ಒಂದು ನಿಂಬೆಹಣ್ಣನ್ನು ತಗೊಂಡ್ರೆ ಅದರಲ್ಲಿ ಯಾವ ಜಾತಿ ಇದೆ, ಎಷ್ಟು ಕಲರ್ಸ್ ಇದೆ, ಅದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮತ್ತು ಈಗ ನಮ್ಮ ಕಡೆ ಬೆಳೀತಕ್ಕಂಥದ್ದು ಯಾವ ಕಡೆಯಲ್ಲಿ ಯಾವ್ಯಾವ ರೀತಿದು ಮತ್ತು ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ತಾರೆ ಅದೆಲ್ಲದರ ಮಾಹಿತಿಯನ್ನು ಸಹ ಇಲ್ಲಿ ಏನು ಮಾಡಿದರು, ಕೊಟ್ಟಿದ್ದರು. ಅದೆಲ್ಲ ಆದ ನಂತರ ಇಲ್ಲಿ ಹೊರಗಡೆ ಬಂತು ಅಂತ ಹೇಳಿದ್ರೆ ಸೊ ಕೆಲವೊಂದು ಮಳಿಗೆಗಳಿತ್ತು. ಸುಮಾರು ಮಳಿಗೆಗಳು ಇಲ್ಲಿ ಇತ್ತು. ಅಂದರೆ ಇವಾಗ ಈ ಫ್ಲವರ್ದೋ ಅಥವಾ ಈ ಬ್ಯಾಗ್ಸ್ಗಳ್ದೋ ಅಥವಾ ವ್ಯಾಕ್ಸ್ಗಳ್ದೋ ಅಥವಾ ತಿಂಡಿಗಳ್ದೋ ಪ್ರತಿಯೊಂದೂ. ಮತ್ತು ಇದು ನೋಡಿ ಸ್ಯಾಂಡಲ್ವುಡ್ಡಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಏನೇನು ಬೇಕು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ಒಳ್ಳೊಳ್ಳೆಯದಾದಂತಹ ವಸ್ತುಗಳ ಕಲೆಕ್ಷನ್ ಸಹ ಇಲ್ಲಿತ್ತು. ಏನು ಬೇಕು ಅದನ್ನಲ್ಲಿ ಪರ್ಚೇಸ್ ಮಾಡ್ಬೋದು. ಹಾಗೆ ಈ ಇಳ್ಕಲ್ ಸೀರೆಗಳು, ಕೈಮಗ್ಗದ ಸೀರೆಗಳು ಮತ್ತು ಈ ಹ್ಯಾಂಡ್ ಬ್ಯಾಗ್ಸ್ಗಳು, ಈ ಪ್ಲಾಸ್ಟಿಕ್ ಮುಕ್ತವಾಗಿ ಏನೇನನ್ನು ಉಪಯೋಗಿಸ್ಬೋದು ಪ್ರತಿಯೊಂದ್ರ ಬಗ್ಗೆನೂ ಸಹ ಏನಿತ್ತು ಇಲ್ಲಿ ಮಳಿಗೆಗಳಿತ್ತು. ಏನು ಬೇಕಂತ ಅನಿಸಿದ್ರು ಅಲ್ಲಿ ನಾವೇನು ಮಾಡ್ಬೋದಿತ್ತು, ಪರ್ಚೇಸನ್ನು ಮಾಡ್ಬೋದಿತ್ತು. ಇದು ಸಹ ತುಂಬಾ ಚೆನ್ನಾಗಿತ್ತು. ಮತ್ತು ವಿಶೇಷವಾದ ಕಲೆಕ್ಷನ್ಗಳು ಸಹ ಇತ್ತು. ಸಮ್ ಕಲೆಕ್ಷನ್ಗಳು ನಾವು ಔಟ್ಸೈಡ್ ಎಲ್ಲೂ ನೋಡೋದಕ್ಕಾಗೋದಿಲ್ಲ. ಸೊ ಆ ರೀತಿಯಾದಂತಹ ಕಲೆಕ್ಷನ್ಗಳೆಲ್ಲ ಇಲ್ಲಿ ತುಂಬಾ ಇತ್ತು. ಹಾಗಾಗಿ ತುಂಬಾ ಚೆನ್ನಾಗಿ ಕೂಡ ಇತ್ತು ಇದೆಲ್ಲವೂ. ಮತ್ತು ಅದಾದ ನಂತರ ನಾವು ಬಂದಿದ್ದು ಗ್ಲಾಸ್ ಹೌಸ್ಗೆ. ಇದು ಬಂದ್ಬಿಟ್ಟು ಹೃದಯ ಭಾಗ, ಲಾಲ್ಬಾಗ್ನ ಹೃದಯ ಭಾಗ ಅಂತಲೇ ಹೇಳ್ಬೋದು. ಹಾಗೆಯೇ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಮತ್ತು ಮೇನ್ ಪಾರ್ಟ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಅಲ್ಲೆಲ್ಲ ನೋಡಿದ್ದಕ್ಕಿಂತನೂ ಇಲ್ಲಂತೂ ತುಂಬ ಖುಷಿಯಾಯಿತು. ನಾವು ಎಂಟ್ರೆನ್ಸಲ್ಲಿ ಏನು ಟಿಕೆಟನ್ನು ತಗೊಂಡಿರ್ತೀವಿ ಅದನ್ನು ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಇಲ್ಲಿ ಮತ್ತೆ ಒಳಗಡೆ ಬಿಡಲ್ಲ, ತುಂಬ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಆ ಟಿಕೆಟನ್ನು ಇಟ್ಕೊಂಡಿರಬೇಕು. ಇಲ್ಲಿ ಎಂಟ್ರೆನ್ಸ್ಗೆ ಒಳಗಡೆ ಬಿಡಬೇಕಂತ ಹೇಳಿದ್ರೆ ನೋಡಿ ಎಷ್ಟು ತುಂಬ ಚೆನ್ನಾಗಿ ಮಾಡಿದರು ಅಂತೇಳಿದ್ರೆ ಯಾವ ರೀತಿ ಅದನ್ನು ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟು ತುಂಬಾ ಚೆನ್ನಾಗಿ ಮಾಡಿದರು. ಮತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ನಮ್ಗೆ ಆಮೇಲೆ ಅಂತ ಅನಿಸ್ತು, ಫಸ್ಟು ಮೊದಲೊಂದು ಟೈಮ್ ಬಂದು ಹೋಗ್ಬೇಕಿತ್ತು ಅಂತೇಳಿ. ಬಟ್ ಮಕ್ಕಳಿಗೆ ಲೀವ್ ಬೇಕಂತೇಳಿದ್ರೆ ಎಲ್ಲರಿಗೂ ಲೀವ್ ಸಿಗ್ತಕ್ಕಂಥ ಟೈಮೇ ಇದಾಗಿರೋದ್ರಿಂದ ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಜನ ಇರುವಾಗಲೇ ಬಂದಿದ್ವಿ.
ಅದು ಅಷ್ಟೇ, ನಾವೇನೂ ಮಾಡೋಕ್ಕಾಗಲ್ಲ, ನಮ್ಗೆ ಯಾವ ಟೈಮ್ಗೆ ಏನು ಸಿಗಬೇಕಂತಿರುತ್ತೋ ಅದು ಅಷ್ಟೇ. ಸೊ ನಾನು ಆವಾಗಲೇ ಹೇಳ್ದಂಗೆ ತೇಜಸ್ವಿಯವರು ಅಂತ ಹೇಳಿದ್ರೇ ಅವ್ರಿಗೆ ಬಂದ್ಬಿಟ್ಟು ಈ ಕಾಡು ಮೇಡು ಪ್ರಾಣಿ ಪಕ್ಷಿಗಳಲ್ವ. ಸೊ ಹಾಗಾಗಿ ಪ್ರತಿಯೊಂದನ್ನು ಸಹ ಇಲ್ಲಿ ಒಂದು ಪರ್ವತ ಶ್ರೇಣಿಯನ್ನೇ ತಂದು ಆ ಒಂದು ಐಡಿಯಾವನ್ನು ಮಾಡಿಕೊಂಡವರು ಪರ್ವತ ಶ್ರೇಣಿಯನ್ನೇ ತಂದು ಇಲ್ಲಿ ನಿಲ್ಲಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ತುಂಬಾ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರು ಬಂದುಬಿಟ್ಟು ಕನ್ನಡದ ಶ್ರೇಷ್ಠ ಬರಹಗಾರರಲ್ದಿರ ಸೃಜನಶೀಲ ಚಿಂತಕರು ಸಹ ಆಗಿರೋದ್ರಿಂದ ಸೊ ಇವ್ರಿಗೆ ಇವಾಗ ಹಂಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಅಂಥೇಳಿ, ಮತ್ತು ಅವರು ಪೇಂಟರ್ ಸಹ ಹೌದು. ಹಾಗೆಯೇ ಈ ಸೃಜನಶೀಲ ವ್ಯಕ್ತಿ, ಪ್ರತಿಯೊಂದು ವಿಷಯದಲ್ಲೂ ಸಹ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂತೇಳಿ. ನೋಡಿದ್ದು ಮಲೆನಾಡ ತಪ್ಪಲಿನ ಒಂದು ಪ್ರದೇಶವನ್ನು ಇಲ್ಲಿ ಅವರ ಮನೆ ಅಂತೇಳಿ ಅದನ್ನು ಒಂದು ರಚನೆಯನ್ನು ಮಾಡಿದ್ದಾರೆ. ಆ ಒಂದು ಪರ್ವತ ಶ್ರೇಣಿಯನ್ನು ಮತ್ತು ಆ ಪರ್ವತ ಶ್ರೇಣಿಗಳ ಮಧ್ಯೆಯಲ್ಲಿ ಸ್ವಲ್ಪ ನೀರು ಜಿನುಗ್ತಾ ಇರುತ್ತಲ್ವ, ಯಾವಾಗಲೂ ಮಳೆ ಥರ ಎಲ್ಲ ಬರ್ತಾ ಇರೋದು ನೀರು. ನಾವು ಒಳಗಡೆ ಎಂಟ್ರಿ ಆದ ತಕ್ಷಣವೇ ನಮ್ಮ ಮೇಲೆಲ್ಲ ನೀರು ಸ್ಪ್ರಿಂಕಲ್ ಆಗ್ತಾ ಇರುತ್ತೆ. ಏನೋ ಒಂಥರ ಯಾವುದೋ ಒಂದು ಲೋಕಕ್ಕೆ ಬಂದ್ವಿ ಅನ್ನೋ ಥರ. ಅದು ಅವರು ಎಷ್ಟು ದಿನದಿಂದ ಇದನ್ನು ಥಿಂಕ್ ಮಾಡಿ ಒಂದೊಳ್ಳೆ ಅನುಭವವನ್ನು ಕೊಡಬೇಕಂತ ಮಾಡಿದಾರೋ ಏನೋ ಗೊತ್ತಿಲ್ಲ. ಬಟ್ ತುಂಬಾ ಸೂಪರಾಗಿ ಮಾಡಿದ್ರು. ಇಲ್ಲಿ ನೋಡಿ ಅವರ ಒಡನಾಡಿಗಳು. ಸೊ ಪ್ರತಿಯೊಂದು ಅದು ವ್ಯಂಗ್ಯ ಚಿತ್ರ ಬರುತ್ತಲ್ಲ ಆ ರೀತಿಯಾದಂಥ ಒಂದು ಸ್ಟ್ಯಾಚುಗಳನ್ನು ಮಾಡಿದ್ದಾರೆ. ಮತ್ತು ಅವ್ರಿಗೆ ಸಂಗೀತದಲ್ಲಿ ಅಭಿರುಚಿ ಇತ್ತು ಅಂಥೇಳಿ, ಇದು ಬಂದ್ಬಿಟ್ಟು ಪೇಂಟಿಂಗಲ್ಲಿ ಅಭಿರುಚಿ ಇತ್ತು ಅಂಥೇಳಿ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಈ ಮೀನನ್ನು ಹಿಡಿತಕ್ಕಂಥದ್ದೆಲ್ಲ ಮಾಡ್ತಾಯಿದ್ರು ಅಂಥೇಳಿ, ಮತ್ತು ಹಂಟಿಂಗನ್ನು ಮಾಡ್ತಾಯಿದ್ರು ಅಂಥೇಳಿ. ಮತ್ತು ಅಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ನೋಡಿ ಛಾಯಾಚಿತ್ರಗಾರರು. ಅಂದರೆ ಅವರಿಗೆ ಏನೇನು ಹ್ಯಾಬಿಟ್ಸ್ ಇತ್ತು, ಏನೇನೋ ಹವ್ಯಾಸಗಳಿತ್ತು, ಪ್ರತಿಯೊಂದ್ರ ಬಗ್ಗೆನೂ ಏನು ಮಾಡಿದ್ದಾರೆ ಇಲ್ಲಿ ತುಂಬ ಡೀಟೈಲಾಗಿ ಏನು ಮಾಡಿದ್ದಾರೆ ಈ ಒಂದು ಫ್ಲವರ್ ಶೋವನ್ನು ಮಾಡಿದ್ದಾರೆ. ಮತ್ತು ಎಲ್ಲೆಲ್ಲಿ ನೋಡಿದ್ರೂ ಅವ್ರ ಜೊತೆ ಪ್ರಾಣಿ ಪಕ್ಷಿಗಳು ಹಸಿರು ಇದೇ ಇರೋ ಥರನೇ ಸಹ ನೋಡ್ಕೊಂಡಿದ್ದಾರೆ. ಸೊ ಈ ಚಿತ್ರಕೂಟದಲ್ಲಿ ಇರ್ತಕ್ಕಂತಹ ಈ ಮೂಡಿಗೆರೆಯಲ್ಲಿರ್ತಕ್ಕಂಥ ಒಂದು ಪರ್ವತ ಶ್ರೇಣಿ, ಈ ಜಲಪಾತಗಳು ಪ್ರತಿಯೊಂದನ್ನು, ಮತ್ತು ಅವರ ಮನೆ ವಾತಾವರಣ ಹೇಗಿತ್ತು, ಮತ್ತು ಅವರ ಒಂದು ಫ್ಯಾಮಿಲಿಗೆ ಫಸ್ಟು ನಾವು ಎಂಟ್ರೆನ್ಸ್ ತಗೊಂಡ ತಕ್ಷಣವೇ ಕುವೆಂಪು ಅವರು ಮತ್ತು ಅವರ ತಾಯಿಯವರು ಪ್ರತಿಯೊಬ್ಬರು ಮತ್ತು ಅವರ ಒಡನಾಡಿಗಳು ಪ್ರತಿಯೊಬ್ಬರ ಒಂದೊಂದು ಸ್ಟ್ಯಾಚುಗಳನ್ನು ಸಹ ಯಾರನ್ನೂ ಸಹ ಬಿಟ್ಕೊಟ್ಟಿಲ್ಲ. ತೇಜಸ್ವಿ ಅಂತ ಹೇಳಿದ್ರೆ ಸೊ ಅವರು ಪರಿಪೂರ್ಣ ತೇಜಸ್ವಿ ಆಗೋ ತನಕ ಯಾರ್ಯಾರೆಲ್ಲ ಅವರ ಒಡನಾಡಿಗಳಿದ್ರು ಪ್ರತಿಯೊಬ್ಬರ ಒಂದು ಚಿತ್ರಗಳನ್ನು ಸಹ ಯಾರನ್ನೂ ಸಹ ಬಿಟ್ಕೊಟ್ಟಿಲ್ಲ. ಪ್ರತಿಯೊಬ್ಬರ ಬಗ್ಗೆನೂ ಸಹ ಏನು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅಲ್ಲಿ ನೋಡಿ ಅವರು ಕಂಪ್ಯೂಟರ್ ಮುಂದೆ ನಿಂತ್ಕೊಂಡು ವರ್ಕ್ ಮಾಡ್ತಾ ಇದ್ದಿದ್ದಂಥದ್ದು ಮುಂದೆ. ಮತ್ತು ಇದು ಬಂದ್ಬಿಟ್ಟು ನೆಕ್ಸ್ಟು ಈ ಲೇಖನಗಳನ್ನು ಬರೆಯೋದಕ್ಕೆ ಕೂತ್ಕೊಂಡಿರ್ತಕ್ಕಂಥದ್ದು. ಸೊ ಪ್ರತಿಯೊಂದನ್ನು ಸಹ ಏನು ಮಾಡಿದ್ದಾರೆ ನಿಜವಾಗ್ಲೂ ಅವರೇ ಏನೋ ಅನ್ನೋ ಥರನೇ ತುಂಬ ಚೆನ್ನಾಗಿ ಎಲ್ಲವನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಂತ ಅನಿಸ್ತು ನನಗಂತೂ ನೋಡೋದಕ್ಕೆ. ಮತ್ತು ಇಲ್ಲಿ ತುಂಬ ಖುಷಿಯಾಗಿದ್ದೇನಂತ ಹೇಳಿದ್ರೆ ಈ ಆನೆ ಗೀಳಿಡ್ತಕ್ಕಂಥ ಶಬ್ದ. ನಾವೆಲ್ಲೋ ಲಾಲ್ಬಾಗಲ್ಲಿ ಎಲ್ಲೋ ನಿಂತ್ಕೊಂಡಿದ್ರೆ ಲಾಲ್ಬಾಗಿಗೆ ಯಾವುದೋ ಆನೆ ಕರ್ಕೊಂಡು ಬಂದವರೇನೋ, ಫಸ್ಟ್ ಟೈಮ್ ವಿಸಿಟ್ ಮಾಡ್ತಕ್ಕಂಥವ್ರು ಲಾಲ್ಬಾಗ್ಗೆ ಯಾವುದೋ ಆನೆ ಬಂದಿದೆಯೇನೋ, ಎಲ್ಲಿದೆ ಅಂತ ಹುಡ್ಕೋ ಥರ ಅನಿಸ್ಬೇಕು. ಆ ಥರವಾಗಿ ಆ ಒಂದು ಸೌಂಡ್ ಎಫೆಕ್ಟನ್ನು ಕೊಟ್ಬಿಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಇದು ಸಿರಿಧಾನ್ಯಗಳಲ್ಲಿ ತೇಜಸ್ವಿಯವರನ್ನು ಮಾಡಿದ್ದು ತುಂಬ. ಮತ್ತು ಎಲ್ಲ ವಯಸ್ಸಿನವ್ರಿಗೂ ಸಹ ಈ ತೇಜಸ್ವಿಯವರು ಅಂದರೆ ತುಂಬ ಇಷ್ಟ ಆಗಿರೋದ್ರಿಂದ ಪ್ರತಿಯೊಬ್ಬ ವಯಸ್ಕರು ಸಹ ಸಣ್ಣ ಮಕ್ಕಳಿಂದ ಹಿಡಿದು ತುಂಬ ದೊಡ್ಡವ್ರವರೆಗೂ ಸಹ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಅದು ಅಲ್ದಿರ ಈ ಒಂದು ಮಲೆನಾಡಿನ ಒಂದು ನೇಚರನ್ನು ಇಲ್ಲಿ ತಂದಿರೋದ್ರಿಂದ ಅಲ್ಲಲ್ಲೇ ನೋಡಿ ಡಿಫ್ರೆಂಟ್ ಟೈಪ್ ಆದಂತಹ ಹೂಗಳು. ಸೊ ಇದೆಲ್ಲವನ್ನು ನಮ್ಮ ಕಡೆ ನಾವು ನೋಡಿಕೊಂಡೇ ಇರೋದಿಲ್ಲ. ಸೊ ಈ ಹಣ್ಣುಗಳು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದ್ರೆ ಅದು ಹೇಳೋದಕ್ಕಿಂತ ಅಲ್ಲೋಗಿ ನೋಡಿದ್ರೇ ತುಂಬ ಚೆನ್ನಾಗಂತ ಅನಿಸುತ್ತೆ. ಪ್ರತಿಯೊಂದೂ ಅಷ್ಟೇ. ಮತ್ತು ಇದು ಮಂತ್ರ ಮಾಂಗಲ್ಯದ ಬಗ್ಗೆ ತಿಳಿಸ್ಕೊಡೋದಕ್ಕೋಸ್ಕರ ಈ ಒಂದು ಸ್ಟ್ಯಾಚ್ಯೂವನ್ನು ಇಲ್ಲಿ ಮಾಡಿದರು.
ಸೊ ಸಾಮಾನ್ಯವಾಗಿ ಇತ್ತೀಚೆಗೆ ತುಂಬ ಅಮೌಂಟ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ತುಂಬ ಅದ್ದೂರಿಯಾಗಿ ಅದು ಸಾಲ ಮಾಡ್ತಾರೋ ಏನೋ ಎತ್ತೋ ತುಂಬ ಅದ್ದೂರಿಯಾಗೆಲ್ಲ ಮದುವೆಗಳನ್ನು ಮಾಡ್ತಕ್ಕಂಥದ್ದು. ಸೊ ಮದುವೆ ಆದ ನಂತರ ಕೆಲವ್ರಿಗೆ ತೊಂದರೆ ಆಗ್ತಕ್ಕಂಥದ್ದು, ಈಗ ಸಾಲ ತೀರಿಸ್ಬೇಕು ಅಂತ ಅಂದ್ಕೊಳ್ಳೋರಿಗೆ ತೊಂದರೆ ಆಗ್ತಕ್ಕಂಥದ್ದು, ಈ ರೀತಿಯಾದಂಥದ್ದೇ ಇದನ್ನೆಲ್ಲ ಮಾಡ್ಕೋಬೇಡಿ. ಸೊ ನಿಮಗೆ ಸಾಧ್ಯ ಆದರೆ, ಚೆನ್ನಾಗಿ ಮದುವೆ ಆಗೋದಕ್ಕೆ ಸಾಧ್ಯ ಆದರೆ ಮಾಡೋದಕ್ಕೆ ಇದ್ದರೆ ಬೇಕಂದರೆ ಮಾಡ್ಕೊಳ್ಳಿ, ಇಲ್ಲ ಅಂತೇಳಿದ್ರೆ ಈ ಮಂತ್ರ ಮಾಂಗಲ್ಯದ ಟೈಪಲ್ಲೂ ಸಹ ನೀವು ಮದುವೆಯನ್ನು ಮಾಡ್ಕೋಬೋದು ಅನ್ನೋ ಒಂದು ಮೆಸೇಜನ್ನು ಕೊಡೋದಕ್ಕೆ ಸಹ ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡಿದರು. ಸೊ ನೋಡ್ಬೋದು, ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಕಡೆಯೂ ಅಷ್ಟೇ ಒಂದೊಂದು ರೀತಿಯಾದಂತಹ ಹೂಗಳು, ಒಂದೊಂದು ರೀತಿಯಾದಂಥ ಒಂದು ಡೆಕೋರೇಷನ್ಗಳು, ಒಟ್ಟಿನಲ್ಲಿ ಯಾವ ಕಡೆ ನೋಡಿದ್ರೂ ತುಂಬ ಚೆನ್ನಾಗಿದೆ ಅಂತ ಅನ್ಸೋ ಥರ ತುಂಬ ಯೋಚನೆ ಮಾಡಿ ಏನು ಮಾಡಿದ್ದಾರೆ, ಡೆಕೋರೇಷನಂತೂ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಎಲ್ಲವನ್ನು ನೋಡಿದಾಗ ತುಂಬ ಖುಷಿ ಆಯಿತು. ಅದರಲ್ಲೂ ಪ್ರತಿಯೊಬ್ಬರು ಮಕ್ಕಳು ಮಾತ್ರ ಎಂಜಾಯ್ ಮಾಡ್ತಕ್ಕಂಥದ್ದಲ್ಲ, ಪ್ರತಿಯೊಬ್ಬರೂ ಸಹ ತುಂಬಾ ಎಂಜಾಯ್ ಮಾಡೋ ಥರ ಏನು ಮಾಡಿದ್ರು. ಅಲ್ಲಿ ನೋಡಿ, ಜಲಪಾತದಿಂದ ಆ ನೀರು ಹರಿತಾ ಇರ್ತಕ್ಕಂಥದ್ದು, ಮತ್ತು ಅಲ್ಲಿ ತೇಜಸ್ವಿ ಇರ್ತಕ್ಕಂಥದ್ದು. ಅಲ್ಲಿ ನಾನು ಫಸ್ಟೇ ತೋರಿಸ್ದೆ ಅವರ ಮನೆ ಯಾವ ರೀತಿ ಇದೆ ಅದನ್ನು ಮಾಡಿದ್ದಾರೆ, ಮತ್ತು ಅವ್ರ ಗಾಡಿಯನ್ನು ಬಿಟ್ಕೊಟ್ಟಿಲ್ಲ, ಗಾಡಿ ಮಾಡಿದ್ದಾರೆ. ಮತ್ತು ಅವ್ರ ಜೊತೆ ತಿರುಗಾಡ್ತಿದ್ದಂಥ ಆ ಒಂದು ನಾಯಿ, ಮತ್ತು ಅವ್ರ ಮನೆ ಮುಂದೆ ಅಲ್ಲಿ ಅವ್ರ ವೈಫು ಮತ್ತು ಅವರು ಕುತ್ಕೊಂಡಿರ್ತಕ್ಕಂಥದ್ದು, ಅದನ್ನು ಹಿಂದೆ ಜಸ್ಟ್ ಒಂದು ಡೆಮೋ ರೀತಿಯಾಗಿ ಅವ್ರ ಮನೆಯನ್ನು ಮಾಡಿದರೆ, ಇಲ್ಲಿ ಬಂದ್ಬಿಟ್ಟು ಹೂವಿನ ಅಲಂಕಾರದಲ್ಲಿ ಸಹ ಅವ್ರ ಮನೆಯನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ, ಕೆಲವೊಂದು ಕಡೆ ಗರುಡವನ್ನು ಮಾಡಿದ್ದಾರೆ, ಕೆಲವೊಂದು ಕಡೆ ಒಂದೊಂದು ಬರ್ಡ್ ಮಾಡಿದ್ದಾರೆ, ಇಲ್ಲಿ ಒಂದು ರೀತಿಯಾದಂಥ ಒಂದು ಪ್ರಾಣಿಯನ್ನು ಮಾಡಿದ್ದಾರೆ. ಮತ್ತು ಎಲ್ಲೆಲ್ಲೂ ಸಹ ಏನು ಮಾಡಿದ್ದಾರೆ, ಅವ್ರಿಗೆ ಎಲ್ಲೆಲ್ಲೂ ಸಾಧ್ಯ ಆಗುತ್ತೋ ಸೊ ತುಂಬಾ ಚೆನ್ನಾಗಿ ಥಿಂಕ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಒಂದು ಸಣ್ಣದಾದಂಥ ಒಂದು ಬರ್ಡ್ ಇದೆ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಈ ರೀತಿಯಾದಂಥ ಫೋಟೋ ಗ್ಯಾಲರಿಗಳನ್ನು ಇಡೀ ಲಾಲ್ಬಾಗಲ್ಲಿ ಅಲ್ಲಲ್ಲಿ ನಾವು ಕುತ್ಕೊಂಡು ನಿಂತ್ಕೊಂಡು ತೇಜಸ್ವಿ ಅವ್ರ ಜೊತೆ ಚೆನ್ನಾಗಿ ಅವರೇ ಇದ್ದಾರೇನೋ ನಮ್ಮ ಜೊತೆ ಅನ್ನೋ ಥರ ಫೋಟೋ ಗ್ಯಾಲರಿಗಳನ್ನು ಮಾಡಿದ್ದಾರೆ. ಅವ್ರ ಜೊತೆ ಚೆನ್ನಾಗಿ ಕುತ್ಕೊಂಡು ನಿಂತ್ಕೊಂಡು ಫೋಟೋಗಳನ್ನು ತೆಗೆಸ್ಕೋಬೋದು. ಆ ರೀತಿಯಾಗಿಯೂ ಸಹ ವ್ಯವಸ್ಥೆಯನ್ನು ಮಾಡಿದರು. ಒಟ್ಟಾರೆ ನಾವೇನೋ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು, ನಮಗೆ ಇಲ್ಲಿ ಬಂದರೆ ಏನೋ ಒಂದು ಖುಷಿ ಆಗುತ್ತೆ ಅಂತ ನಾವೇನಾದರೂ ಬಂದಿದ್ದೀವಿ ಅಂದರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಮೋಸ ಆಗದಿರೋ ಥರ ನಾವು ತುಂಬ ಎಂಜಾಯ್ ಮಾಡಿಕೊಂಡು ಒಂದಷ್ಟು ದಿನ ಚೆನ್ನಾಗಿತ್ತಲ್ವ ಅಂತ ನಮ್ಮ ಮನಸ್ಸಲ್ಲಿ ನಾವು ಅಂದ್ಕೊಳ್ಳುವಷ್ಟಂತೂ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಫ್ಲವರ್ ಶೋವನ್ನು ಈ ಟೈಮು ಮಾಡಿದರು. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಬಂದುಬಿಟ್ಟು ನಾವು ಒಳಗಡೆ ಹೋಗಬೇಕಾದ್ರೆ ಒಂದು ರೀತಿಯಾದ ಒಂದು ಡೆಕೋರೇಷನ್ ಇತ್ತು, ಇಲ್ಲಿ ಹೊರಗಡೆ ಬರಬೇಕಾದ್ರೆ ಒಂದು ಎಲಿಫೆಂಟ್ ಡೆಕೋರೇಷನ್ ಇತ್ತು. ಸೂಪರಾಗಿ ಮಾಡಿದರು. ತುಂಬ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಇಷ್ಟ ಆಗ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ಮೇಂಟೈನನ್ನು ಮಾಡಿದರು. ತುಂಬಾ ಚೆನ್ನಾಗಿತ್ತು. ಮತ್ತು ಈ ಫ್ಲವರ್ ಶೋ ಬಗ್ಗೆ ನಾವು ಏನಾದರೂ ಹೇಳ್ಬೇಕಂತ ಹೇಳಿದ್ರೆ, ಸೊ ಈ ಟೈಮ್ ಮಾಡಿರ್ತಕ್ಕಂಥದ್ದು 219ನೇ ಫಲಪುಷ್ಪ ಪ್ರದರ್ಶನ ಅಂತೇಳಿ. ಇವಾಗ ಲಾಲ್ಬಾಗ್ ಅಂತ ಹೇಳಿದ್ರೆ ಸೊ ಕೆಂಪು ತೋಟ ಅಂತೇಳಿ, ಇವಾಗ ಅಲ್ಲಿ ಸಾಮಾನ್ಯವಾಗಿ ನಾವು ಫ್ಲವರ್ಗಳನ್ನೇ ನೋಡ್ತಾ ಇದ್ವಿ ಅಂತೇಳಿ. ಸೊ ಇವಾಗ ಲಾಲ್ಬಾಗ್ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ 240 ಎಕರೆಗಳಷ್ಟು ವಿಸ್ತಾರವಾದಂಥ ಒಂದು ಅಗಲವನ್ನು ಹೊಂದಿದೆ. ಅದರಲ್ಲಿ 1760ರಲ್ಲಿ ನಮಗೆ ಹೈದರ್ ಅಲಿ ಅವರು ನಿರ್ಮಿಸಿದಂತಹ ಟಿಪ್ಪು ಸುಲ್ತಾನ್ ಅವರು ಅಪೂರ್ಣಗೊಳಿಸಿದಂತಹ ವಿಶ್ವವಿಖ್ಯಾತವಾದಂಥ ಒಂದು ಸಸ್ಯೋದ್ಯಾನ ಅಂತೇಳಿ. ಹಾಗೆ ಇದು ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು. ನಾವಿಲ್ಲಿ ಮೇಯ್ನ್ ಎಂಟ್ರೆನ್ಸಿಂದ ಬಂದಿದ್ರೆ ಈ ಒಂದು ಫ್ಲವರ್ ಕ್ಲಾಕ್ ಫಸ್ಟೇ ನಮಗೆ ಸಿಗ್ತಾ ಇತ್ತು. ನಾವು ಆ ಕಡೆಯಿಂದ ಎಂಟ್ರೆನ್ಸಲ್ಲಿ ಬಂದಿರೋದ್ರಿಂದ ನಮಗೆ ಆ ಒಂದು ಫ್ಲವರ್ ಶೋ ಸಿಕ್ಕಿದ್ದು. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಬಂದರೆ ಫಸ್ಟ್ ಬಂದವ್ರಿಗೆ ಈ ಒಂದು ಗಡಿಯಾರ ಸಿಕ್ಕಿರುತ್ತೆ. ಇದು ಸಹ ಫ್ಲವರಲ್ಲಿ ಮಾಡಿರ್ತಕ್ಕಂಥ ಗಡಿಯಾರ. ಇದು ಅಷ್ಟೇ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದನ್ನು ಸಹ ಅಲ್ಲಲ್ಲೇ ಒಂದೊಂದು ಥೀಮನ್ನು ಇಟ್ಕೊಂಡು ಒಂದೊಂದು ಡೆಕೋರೇಷನನ್ನು ಮಾಡಿದರು. ತುಂಬಾ ಚೆನ್ನಾಗಿ ಅಂತ ಅನಿಸ್ತಾ ಇತ್ತು. ಪ್ರತಿಯೊಂದೂ ತುಂಬ ಚೆನ್ನಾಗಿ ಇತ್ತು. ಆದರೆ ಮೇನ್ ಬಂದ್ಬಿಟ್ಟು ಇಲ್ಲಿ ಗಾಜಿನ ಮನೆ. ಇವಾಗ ಗಾಜಿನ ಮನೆಯನ್ನು ಲಂಡನ್ನ ಕ್ರಿಸ್ಟಲ್ ಪ್ಯಾಲೇಸ್ ಅಂತ ಇದೆ ಅಂತೆ. ಸೊ ಆ ಒಂದು ಮಾದರಿಯಲ್ಲಿ ಇದೇನು ಮಾಡಿರ್ತಕ್ಕಂಥದ್ದು, ನಿರ್ಮಿಸಿರ್ತಕ್ಕಂಥದ್ದು. ಸೊ ಈ ಗಾಜಿನ ಮನೆ ಲಾಲ್ಬಾಗ್ನ ಪ್ರಮುಖ ಆಕರ್ಷಣೀಯವಾಗಿದ್ದು, ಸೊ ಇಲ್ಲಿ ಪ್ರಸಿದ್ಧವಾಗಿ ಏನೇನು ಅಲ್ಲಿ ಏನು ಥೀಮನ್ನು ಇಟ್ಕೊಂಡಿರ್ತಾರೋ ಸೊ ಅದರ ಮೇಯ್ನ್ ಏನಿರ್ತಕ್ಕಂಥದ್ದು ಫಲಪುಷ್ಪ ಪ್ರದರ್ಶನ ಅಲ್ಲಿ ನಡೀತಕ್ಕಂಥದ್ದು. ಸೊ ಈ ಟೈಮು ತೇಜಸ್ವಿ ಅವ್ರನ್ನ ತಗೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಅದನ್ನೆಲ್ಲ ತೋರಿಸಿದ್ರು ಅಂತಲೂ ಸಹ ಹೇಳ್ಬೋದು.
ಮತ್ತು ಇಲ್ಲಿ ಫಲಪುಷ್ಪ ಪ್ರದರ್ಶನಗಳು ಮೊದಲೆಲ್ಲ ಯಾವ ರೀತಿಯಾಗಿ ನಡೀತಾ ಇತ್ತು ಅಂತ ಹೇಳಿದ್ರೆ, ಈಗ ಬೇಸಿಗೆ ಪ್ರದರ್ಶನ ಮತ್ತು ಈ ಒಂದು ಚಳಿಗಾಲದ ಪ್ರದರ್ಶನ ಅಂತೇಳಿ ಏನು ಮಾಡ್ತಾ ಇದ್ರಂತೆ, ಎರಡೂ ರೀತಿಯಾಗಿ ತುಂಬ ಚೆನ್ನಾಗಿ ಫ್ಲವರನ್ನು ತಂದು ಡೆಕೋರೇಷನ್ ಮಾಡಿ ಶೋವನ್ನು ನಡೆಸ್ತಾ ಇದ್ರಂತೆ. ಅದಾದ ನಂತರ ಏನು ಮಾಡಿದ್ರಂತೆ, ಗಣರಾಜ್ಯೋತ್ಸವಕ್ಕೆ ರಿಪಬ್ಲಿಕ್ ಡೇಗೆ ಒನ್ ಟೈಮು ಈ ಒಂದು ಫ್ಲವರ್ ಶೋವನ್ನು, ಮತ್ತು ಸ್ವಾತಂತ್ರ್ಯ ಇಂಡಿಪೆಂಡೆನ್ಸ್ ಡೇಗೆ ಒಂದು ದಿನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಚೇಂಜ್ ಮಾಡ್ಕೊಂಡ್ರಂತೆ. ಅದಾದ ನಂತರ ಏನು ಮಾಡಿದ್ರಂತೆ, ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ಕೆಲವೊಬ್ಬರಿಗೆ ನಾವು ಕೃತಜ್ಞತೆಯನ್ನು ಅಥವಾ ಅವರಿಗೆ ಒಂದು ಟ್ರಿಬ್ಯೂಟನ್ನು ಸಲ್ಲಿಸೋದಕ್ಕೋಸ್ಕರ ಏನು ಮಾಡೋಣ, ಫ್ಲವರ್ ಶೋಗಳನ್ನು ಮಾಡೋಣ ಅಂತೇಳಿ ಏನು ಮಾಡಿದ್ರು. ನೆಕ್ಸ್ಟು 2011ರಿಂದ ಈ ಒಂದು ಕಾನ್ಸೆಪ್ಟನ್ನು ತಗೊಂಡು ಬಂದ್ರಂತೆ. ಅದಾದ ನಂತರ ಈ ಒಂದು ತಯಾರಿ ಇದೆಯಲ್ಲ, ಈ ಒಂದು ಫ್ಲವರ್ ಶೋ ನಡೆಸ್ಬೇಕಂತ ಹೇಳಿದ್ರೆ, ಸೊ ನಾವು ಇಲ್ಲಿ ಒಂದು ವಾರನೋ ಒಂದು 15 ದಿನಕ್ಕೋ ಸೀಮಿತವಾಗಿ ಅಷ್ಟು ನಾವು ಹೋಗಿ ನೋಡ್ಕೊಂಡು ಬರ್ತೀವಿ. ಬಟ್ ಈ ಒಂದು ಫ್ಲವರ್ ಶೋಗಳನ್ನು ನಡೆಸ್ಬೇಕಾದ್ರೆ ಅವ್ರು ಏನು ಮಾಡಿರ್ತಾರೆ, ಒಂದು 5 ತಿಂಗಳ ಹಿಂದೆನೇ ಸಹ ಏನು ಮಾಡ್ಕೊಂಡಿರ್ತಾರೆ, ತಯಾರಿಗಳನ್ನು ನಡೆಸ್ಕೊಂಡಿರ್ತಾರೆ. ಸೊ ಯಾವ ರೀತಿಯಾದಂತಹ ಹೂಗಳನ್ನು ತರಬೇಕು, ಮತ್ತು ಆ ಹೂಗಳು ತಂದರೆ ನಾವು ಎಷ್ಟು ದಿನದ ತನಕ ಅದನ್ನು ಬೆಳೆಸ್ಕೋಬೋದು. ಮತ್ತು ಈ ಸಲ 125ಕ್ಕೂ ಹೆಚ್ಚು ವೈವಿಧ್ಯಮಯ ಹೂಗಳನ್ನು ಇಲ್ಲಿ ತಂದಿದ್ರು. ಸುಮಾರು 3.5 ಲಕ್ಷ ಹೂಗಳನ್ನು ಸೊ ಇಲ್ಲಿ ಎಲ್ಲ ಕಡೆನೂ ಸೇರಿಸಿ ಏನು ಮಾಡಿರ್ತಕ್ಕಂಥದ್ದು, ಫ್ಲವರ್ ಶೋವನ್ನು ಮಾಡಿರ್ತಕ್ಕಂಥದ್ದು. ಸೊ ಅದಲ್ದಿರ ಈ ಸಲ ಮಹಾರಾಷ್ಟ್ರ ಮತ್ತು ಡಾರ್ಜಿಲಿಂಗ್ ಈ ಥರ ಬೇರೆ ಬೇರೆ ಕಡೆಯಿಂದ ಏನು ಮಾಡಿರ್ತಕ್ಕಂಥದ್ದು, ಹೂಗಳನ್ನು ತಂದಿರ್ತಕ್ಕಂಥದ್ದು. ಸೊ ಈ ಹೂಗಳನ್ನು ಇವರು ಬೆಳೆಸ್ಕೋಬೇಕಂತ ಹೇಳಿದ್ರೆ ಸುಮಾರು 1.5 ತಿಂಗಳ ಕಾಲ ಸಹ ಏನು ಮಾಡಿರ್ತಾರಂತೆ, ಅದಕ್ಕೆ ತಯಾರಿಯನ್ನು ಮಾಡಿರ್ತಾರಂತೆ. ಕೆಲವೊಂದು ಇವಾಗ ಗೊತ್ತಿರುತ್ತಲ್ವ, ಇವಾಗ ನಾವು ಯಾವಾಗ ಈ ಸಸಿಗಳನ್ನು ಹಾಕಿದ್ರೆ ಇದು ಯಾವಾಗ ಇದು ಹೂಗಳನ್ನು ಬಿಡುತ್ತೆ ಅಂತೇಳಿ. ಸೊ ಅದ್ರ ಬಗ್ಗೆ ಏನು ಮಾಡಿರ್ತಕ್ಕಂಥದ್ದು, 1.5 ತಿಂಗಳಿಂದನೇ ಕೆಲವೊಂದು ಹೂಗಳು ಬಿಡೋದಕ್ಕೆ ಒಂದು 5 ತಿಂಗಳಾದರೂ ಬೇಕಾಗುತ್ತಂತೆ. ಸೊ ಹಾಗಾಗಿ ಅದು 5 ತಿಂಗಳವರೆಗೂ ಸಹ ಏನು ಮಾಡಬೇಕು, ಅದರ ಬಗ್ಗೆ ಒಂದು ಕೇರನ್ನು ತಗೋಬೇಕಾಗುತ್ತೆ. ಮತ್ತೊಂದು ವಿಶೇಷತೆ ಏನಂತೇಳಿದ್ರೆ, ಇವಾಗ ಒಂದು ಥಿಮ್ಯಾಟಿಕಲಿ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ, ಸೊ ಯಾವುದಾದ್ರು ಒಬ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಏನು ಮಾಡ್ತಾ ಇರ್ತಾರೆ, ಇವಾಗ ಒಂದು ಫ್ಲವರ್ ಶೋವನ್ನು ಮಾಡ್ತಾ ಇರ್ತಾರಲ್ವ. ಸೊ ಅದನ್ನು ಏನು ಮಾಡ್ತಾರೆ, ಅದರ ಆಯ್ಕೆಯನ್ನು ಇವಾಗ ಗೌರ್ನಮೆಂಟ್ಗೆ ಕಳಿಸ್ತಕ್ಕಂಥದ್ದು. ಸೊ ಅಲ್ಲಿ ಯಾರ ಆಯ್ಕೆಗಳಾಗುತ್ತೋ ಅವರ ಬಗ್ಗೆ ಏನು ಮಾಡ್ತಕ್ಕಂಥದ್ದು, ಪ್ರತಿಯೊಂದು ಮಾಹಿತಿಗಳನ್ನು ಕಲೆ ಹಾಕ್ತಕ್ಕಂಥದ್ದು. ಸೊ ಆ ಕಲೆ ಹಾಕ್ತಂಥ ಮಾಹಿತಿಗಳನ್ನು ಎಲ್ಲರ ಜೊತೆ ಚರ್ಚೆಯನ್ನು ನಡೆಸ್ತಕ್ಕಂಥದ್ದು, ನಂತರ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಅವರಿಗೆ ತುಂಬಾ ಒಂದು ವಿಶೇಷವಾದಂತಹ ಕೆಲಸಗಳಿರುತ್ತೆ. ಹಾಗೆ ಜವಾಬ್ದಾರಿಯುತ ಕೆಲಸಗಳಿರುತ್ತೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಸಹ ಅದನ್ನು ಸಕ್ಸಸ್ಫುಲ್ಲಾಗಿ ನಡೆಸಲೇಬೇಕು ಅನ್ನೋ ಒಂದು ಹಂಬಲ ಇರುತ್ತಲ್ಲ. ಸೊ ಹಾಗಾಗಿ ಈ ಸಲಂತೂ ತುಂಬ ಚೆನ್ನಾಗಿ, ನಾವು ಸಾಮಾನ್ಯವಾಗಿ ಮೊದಲೆಲ್ಲ ಬರಬೇಕಂತ ಅಂದ್ಕೊಳ್ತಿದ್ವಿ, ಬಟ್ ಅಷ್ಟಾಗಿ ಬಂದಿರಲಿಲ್ಲ. ಬಟ್ ಈ ಟೈಮ್ ಬಂದಿದ್ದು ಸಹ ತುಂಬಾ ಖುಷಿ ಆಯಿತು. ಇದು ನೇಚರು ಸಹ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲರೂ ಸಹ ಇಲ್ಲಿ ಬಂದ್ವಿ. ಸ್ವಲ್ಪ ಟೈಮ್ ತುಂಬ ಸುತ್ತಿ ತುಂಬಾ ಕಾಲು ನೋವು ಬಂದಿತ್ತು. ಹಾಗಾಗಿ ಒಂದು ಸ್ವಲ್ಪ ಟೈಮು ಕೂತ್ಕೊಂಡು ಇಲ್ಲೆಲ್ಲ ರೆಸ್ಟ್ ಮಾಡಿಕೊಂಡು, ಮತ್ತು ಅಷ್ಟರಲ್ಲಿ ಸ್ವಲ್ಪ ಹಸಿವು ಸಹ ಆಗಿತ್ತು. ಹಾಗಾಗಿ ಸ್ವಲ್ಪ ಏನೇನು ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೋ ಅದೆಲ್ಲವನ್ನು ಸಹ ತಿಂದು ರೆಸ್ಟ್ ಮಾಡಿ, ಅದಾದ ನಂತರ ನಾವು ಮುಂದೆ ಹೋದ್ವಿ. ಮತ್ತು ಈ ಕಾರ್ವಾಲೋ ಬುಕ್ಸ್ ಬಂದುಬಿಟ್ಟು 90ಕ್ಕೂ ಹೆಚ್ಚು ಬಾರಿ ಏನು ಮಾಡಿತ್ತಂತೆ, ಮರು ಪ್ರಕಟಣೆಯನ್ನು ಹೊಂದಿತ್ತು. ಹಾಗಾಗಿ ಬೇರೆ ಬೇರೆ ಭಾಷೆಗಳಲ್ಲೂ ಸಹ ಒಂದು ಪ್ರಕಟವನ್ನು ಹೊಂದಿದಂತಹ ಒಂದು ಕೃತಿಯಾಗಿರೋದ್ರಿಂದ ಆ ಒಂದು ವಿಶೇಷತೆಯ ಒಂದು ಸಂಭ್ರಮವನ್ನು ಆಚರಣೆ ಮಾಡೋದಕ್ಕೂ ಸಹ ಏನು ಮಾಡಿರ್ತಕ್ಕಂಥದ್ದು, ಇಲ್ಲಿ ತೇಜಸ್ವಿಯವರ ಒಂದು ಹೆಸರನ್ನು ತಗೊಂಡಿದ್ದಂಥದ್ದು. ಆದರೆ ಇಷ್ಟು ಟೈಮು ಎಲ್ಲರಿಗೂ ಎಷ್ಟು ಕ್ರೇಜ್ ಇತ್ತೋ ಗೊತ್ತಿಲ್ಲ ಇಲ್ಲೆಲ್ಲ ಬರೋದಕ್ಕೆ. ಆದರೆ ಈ ಟೈಮ್ ಅಂತೂ ತುಂಬಾ ಎಲ್ಲರಿಗೂ ಕ್ರೇಜ್ ಇತ್ತಂತ ಅನ್ಬೋದು. ತುಂಬಾ ಚೆನ್ನಾಗಿ ಐಡಿಯಾವನ್ನು ಮಾಡಿ ತುಂಬಾ ಚೆನ್ನಾಗಿ ಪ್ರೆಸೆಂಟೇಷನನ್ನು ಕೊಟ್ಟಿದ್ರು. ತುಂಬ ಲಾಲ್ಬಾಗ್ ಪ್ರದರ್ಶನ ಅಂತೂ ತುಂಬಾ ಚೆನ್ನಾಗಿತ್ತು.
ನೆಕ್ಸ್ಟ್ ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಬೆಟ್ಟದ ಮೇಲೆ ಬಂದ್ವಿ. ಇಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಈ ಬೆಟ್ಟದ ಮೇಲೆಲ್ಲ ಮಕ್ಕಳು ಆಟಾಡೋದಕ್ಕೆ ಆಟ ಆಡ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲೆಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮನ್ನು ಸ್ಪೆಂಡ್ ಮಾಡಿಕೊಂಡು ಅದಾದ ನಂತರ ನಾವು ಸಹ ಮನೆ ಕಡೆ ಹೊರಟ್ವಿ. ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋ. ಇಲ್ಲೆಲ್ಲರೂ ಸಹ ರಿಲ್ಯಾಕ್ಸ್ಗೆ ಬರ್ತಾರೆ ಅಂತ ಹೇಳ್ಬಿಟ್ಟು, ಇವಾಗ ಸಾಮಾನ್ಯವಾಗಿ ಎಲ್ಲ ಕಡೆ ಸುತ್ತಿ ತುಂಬ ಟಯರ್ಡ್ ಆಗಿರುತ್ತಲ್ಲ, ಸೊ ಹಾಗಾಗಿ ಇಲ್ಲಿ ರಿಲ್ಯಾಕ್ಸ್ಗೆ ಬರ್ತಾರೆ ಅಂತೇಳಿ ಇಲ್ಲೂ ಸ್ವಲ್ಪ ಸ್ನ್ಯಾಕ್ಸ್ಗಳೆಲ್ಲ ಮಾರ್ತಾ ಇರ್ತಾರೆ. ಕುತ್ಕೊಂಡು ತಿನ್ಕೊಂಡು ಎಲ್ಲನೂ ರಿಲ್ಯಾಕ್ಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಪರ್ಚೇಸ್ಗೆ ಬೇಕಂತೇಳಿದ್ರೂ ಸಹ ಇರುತ್ತೆ. ಸೊ ಹಾಗಾಗಿ ಅದೆಲ್ಲವನ್ನು ಮುಗಿಸ್ಕೊಂಡು ನಾವು ಸಹ ನೋಡಿಕೊಂಡು ಒಂದು ಹ್ಯಾಪಿ ಟೈಮನ್ನು ಎಂಜಾಯ್ ಮಾಡ್ಕೊಂಡು ನಾವು ಸಹ ಮನೆಗೆ ಬಂದ್ವಿ. ನನಗೆ ಎಷ್ಟು ಸಾಧ್ಯ ಆಯಿತೋ ಅಷ್ಟು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ನಮ್ಮ ಚಾನಲನ್ನು ಕೆಲವೊಬ್ಬರು ನೋಡ್ತಾ ಇರ್ತೀರ ಬಟ್ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿರಲ್ಲ. ಸೊ ಹಾಗಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇಷ್ಟ ಆದರೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ಪ್ರತಿಯೊಬ್ಬರಿಗೂ ಸಹ ನಾನು ಥ್ಯಾಂಕ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಥರದ ಯಾವುದಾದ್ರೂ ಒಂದು ಮೂಮೆಂಟ್ಗಳು ನಿಮಗೂ ಸಹ ಎಲ್ಲಾದರೂ ನಿಮ್ಮ ಅಕ್ಕಪಕ್ಕ ಸಿಕ್ಕಿದ್ರೆ ಮಿಸ್ ಮಾಡ್ಕೋಬೇಡಿ. ಸಮ್ಟೈಮ್ಸ್ ನಮಗೆ ಫ್ರೀ ಇರುತ್ತೆ ಬಟ್ ಹೋಗೋದಕ್ಕೆ ಇಷ್ಟಪಡೋದಿಲ್ಲ, ರೆಸ್ಟ್ ಬೇಕಂತೇಳಿ ಮನೇಲಿ ಉಳ್ಕೊಂಡ್ಬಿಟ್ಟಿರ್ತೀವಿ. ಸೊ ಯಾವುದಾದ್ರೂ ಒಂದು ಮೂಮೆಂಟ್ ನಿಮಗೆ ಸಿಕ್ಕುತ್ತೆ ಅಂತ ಹೇಳಿದ್ರೆ ಅದರಲ್ಲೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತೇನಾದರೂ ಅನಿಸುತ್ತೆ ಅಂತ ಸಿಕ್ಕಿದ್ರೆ ನಿಮಗೆ ಆ ಒಂದು ಮೂಮೆಂಟ್ಗಳು ದಯವಿಟ್ಟು ಹೋಗಿ ರೆಸ್ಟ್ ಮಾಡ್ತಕ್ಕಂಥದ್ದು ಈ ಒಂದು ಟೈಮ್ಗಳು ಮುಗಿದ ಮೇಲೆ ರೆಸ್ಟನ್ನು ಮಾಡ್ಬೋದು. ಸೊ ಒಂದೊಂದು ಯಾವ ಟೈಮಲ್ಲಿ ಏನೇನು ಸಿಗಬೇಕಂತಿರುತ್ತೋ ಅದನ್ನು ಆ ಟೈಮಲ್ಲೇ ನಾವು ಹೋಗಿ ಎಂಜಾಯ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದೆ ಆ ಟೈಮು ಸಿಗುವಂಥ ಚಾನ್ಸಸ್ ಇರೋದಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.